ಈ ಸೆಷನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಡಿಫರೆಂಟ್ ಪಾಕೆಟ್ಗಳ ಸ್ಯಾಂಪಲ್ಗಳನ್ನು ಮಾಡುವುದು ನೋಡೋಣ. ಈ ಸೆಷನ್ನ ಅಂತ್ಯದಲ್ಲಿ ನೀವು ಕಲಿಯಲಿದ್ದೀರಿ ಪ್ಯಾಚ್ ಪಾಕೆಟ್ ಪ್ರಿಪೇರ್ ಮಾಡುವುದು, ಪ್ಯಾಚ್ ಪಾಕೆಟ್ ಮೇಲೆ ಫ್ಲಾಪ್ ಅನ್ನು ಪ್ರಿಪೇರ್ ಮಾಡಿ ಫಿಕ್ಸ್ ಮಾಡುವುದು, ಬೇಕಾಗಿರುವ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳು: ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಮಷೀನ್ 1 ಸಂಖ್ಯೆ, ಐರನ್ ಬಾಕ್ಸ್ 1 ಸಂಖ್ಯೆ, ಹ್ಯಾಂಡ್ ನೀಡಲ್ 1 ಸಂಖ್ಯೆ, ಸೀಸರ್ಸ್ 1 ಸಂಖ್ಯೆ, ಡ್ರೆಸ್ ಮೇಕರ್ ಸ್ಪಿನ್ 1 ಬಾಕ್ಸ್, ಪಾಪ್ಲಿನ್ ಕ್ಲಾತ್ 0.35 ಮೀಟರ್ ಬೈ 0.90 ಮೀಟರ್, ಕೇಸ್ಮೆಂಟ್ 0.25 ಮೀಟರ್ ಬೈ 0.90 ಮೀಟರ್, ಲೈನಿಂಗ್ 0.35 ಮೀಟರ್ ಬೈ 0.90 ಮೀಟರ್, ಸೂಯಿಂಗ್ ಥ್ರೆಡ್ 1 ಸಂಖ್ಯೆ, ಪಾಕೆಟ್ ಒಂದು ಗಾರ್ಮೆಂಟ್ ಮೇಲೆ ಸ್ಟಿಚ್ ಆಗಿರುವಂತಹ ಸ್ಮಾಲ್ ಬ್ಯಾಗ್ ಆಗಿದ್ದು ಅದರಲ್ಲಿ ಹಣ, ಹ್ಯಾಂಡ್ ಕರ್ಚಿಫ್ ಹಾಗೂ ಇತರೆ ವಸ್ತುಗಳನ್ನು ಕ್ಯಾರಿ ಮಾಡಬಹುದು. ಪಾಕೆಟ್ಗಳನ್ನು ಡೆಕೋರೇಟಿವ್ ಪರ್ಪಸ್ ಆಗಿ ಕೂಡ ಬಳಸುತ್ತಾರೆ. ಅದು ಕಣ್ಣಿಗೆ ಆಕರ್ಷಕವಾಗಿರುವುದರಿಂದ ಅದರ ಸೈಜ್, ಶೇಪ್ ಮತ್ತು ಲೊಕೇಶನ್ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ. ಪಾಕೆಟ್ನ ಪೊಸಿಷನ್ ಕೈಗಳು ರೀಚ್ ಆಗುವಷ್ಟು ಕಂಫರ್ಟಬಲ್ ಪೊಸಿಷನ್ನಲ್ಲಿ ಇರಬೇಕು. ಅದು ಗಾರ್ಮೆಂಟ್ನ ಅಪ್ಪರ್ ಬಾಡಿಯಲ್ಲಿದ್ದರೆ ಅದು ಚೆಸ್ಟ್ ಲೈನ್ನಲ್ಲಿ ಇರಬೇಕು ಅಥವಾ ವೇಸ್ಟ್ ಲೈನ್ನ ಜಸ್ಟ್ ಬಿಲೋ ಇರಬೇಕು. ಅದು ಲೋವರ್ ಗಾರ್ಮೆಂಟ್ನಲ್ಲಿದ್ದರೆ ಅಂದರೆ ಸ್ಕರ್ಟ್ ಅಥವಾ ಟ್ರೌಸರ್, ಅದರ ಪೊಸಿಷನ್ ಹಿಪ್ ಲೈನ್ನ ಫ್ರಂಟ್ ಅಥವಾ ಬ್ಯಾಕ್ನಲ್ಲಿ ಮತ್ತು ಸೈಡ್ ಸೀಮ್ ಮೇಲೆ ಕೂಡ ವೇಸ್ಟ್ ಲೈನ್ನ ಜಸ್ಟ್ ಬಿಲೋ ಇರಬೇಕು. ಮಕ್ಕಳಿಗೆ ಅವರ ಡ್ರೆಸ್ಗಳಲ್ಲಿ ಪಾಕೆಟ್ಸ್ ಹೊಂದುವುದು ತುಂಬಾ ಖುಷಿ. ಈ ಪಾಕೆಟ್ಗಳನ್ನು ಹಲವಾರು ಶೇಪ್ಸ್ ಮತ್ತು ಸೈಜಸ್ಗಳಲ್ಲಿ ಡಿಸೈನ್ ಮಾಡಬಹುದು. ಅದರೊಂದಿಗೆ ಡೆಕೋರೇಟಿವ್ ಡೀಟೇಲ್ಸ್ ಆದಂತಹ ಲೇಸ್, ರಫಲ್ಸ್, ಟಕ್ಸ್, ಪ್ಲೀಟ್ಸ್, ಎಂಬ್ರಾಯ್ಡರಿ ಮುಂತಾದವುಗಳನ್ನು ಬಳಸಬಹುದಾಗಿದೆ. ಪ್ಯಾಚ್ ಪಾಕೆಟ್ ಗಾರ್ಮೆಂಟ್ನ ಔಟ್ಸೈಡ್ ಅಟ್ಯಾಚ್ ಆಗಿರುತ್ತದೆ. ಅದು ಚೆನ್ನಾಗಿ ಕಾಣಲು ಮತ್ತು ಡ್ರೆಸ್ನ ಡಿಸೈನ್ ಹೈಲೈಟ್ ಆಗಲು ಅದನ್ನು ಎಲ್ಲಿ ಬೇಕಾದರೂ ಪ್ಲೇಸ್ಮೆಂಟ್ ಮಾಡಬಹುದು. ಪ್ಯಾಚ್ ಪಾಕೆಟ್ಗಳನ್ನು ಹಲವಾರು ಶೇಪ್ಗಳಲ್ಲಿ ಕಟ್ ಮಾಡಬಹುದು ಮತ್ತು ಅದು ಪಾರ್ಟ್ಲಿ ಕವರ್ ಆಗುವಂತೆ ಫ್ಲಾಪ್ನಿಂದ ಫಿನಿಶ್ ಕೂಡ ಮಾಡಬಹುದು. ಪ್ಯಾಚ್ ಪಾಕೆಟ್ ಅನ್ನು ಪ್ರಿಪೇರ್ ಮಾಡುವುದು: ಪ್ಯಾಚ್ ಪಾಕೆಟ್ ಅನ್ನು ಪ್ರಿಪೇರ್ ಮಾಡುವ ಸ್ಟೆಪ್ಗಳನ್ನು ಈ ಕೆಳಗೆ ನೀಡಲಾಗಿದೆ. ಪಾಪ್ಲಿನ್ನ 1 ಪೀಸನ್ನು ಕಟ್ ಮಾಡಿ, ಅಂದರೆ 20 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್, ಮತ್ತು ಪಾಕೆಟ್ಗಾಗಿ ಇನ್ನೊಂದು ಕ್ಲಾತ್ನ ಪೀಸ್ 14 ಬೈ 11 ಸೆಂಟಿಮೀಟರ್. ಇದು ಸೀಮ್ ಅಲೋಯೆನ್ಸ್ಗಳು ಮತ್ತು ಪಾಕೆಟ್ನ ಅಪ್ಪರ್ ಸೈಡ್ನ ಮೇಲಿರುವ ಫೇಸಿಂಗ್ ಅನ್ನು ಹೊಂದಿರುತ್ತದೆ. ಒಂದು ಪೇಪರ್ ಪ್ಯಾಟರ್ನ್ ಅನ್ನು ಪ್ರಿಪೇರ್ ಮಾಡಿ, ಅಂದರೆ ಟೆಂಪ್ಲೇಟ್. 10 ಸೆಂಟಿಮೀಟರ್ ಬೈ 9 ಸೆಂಟಿಮೀಟರ್ನ ಹಾರ್ಡ್ ಪೇಪರ್ನ ಮೇಲೆ ಇದನ್ನು ಮಾಡಬೇಕು. ಸೀಮ್ ಅಲೋಯೆನ್ಸಸ್ಗಳು ಮತ್ತು ಫೇಸಿಂಗ್ ಇಲ್ಲದೆ ಪಾಕೆಟ್ನ ಎಕ್ಸಾಕ್ಟ್ ಸೈಜ್ ಇದಾಗಿರಬೇಕು. ಲೋವರ್ ಕಾರ್ನರ್ಗಳನ್ನು ರೌಂಡ್ ಶೇಪ್ ಆಗಿ ಮಾಡಿ. ಕ್ಲೋತ್ನ ರಾಂಗ್ ಸೈಡ್ ಮೇಲೆ ಪೇಪರ್ ಪ್ಯಾಟರ್ನ್ ಅನ್ನು ಪಿನ್ ಮಾಡಿ, ಅಂದರೆ 14 ಬೈ 11 ಸೆಂಟಿಮೀಟರ್. ಟಾಪ್ನಲ್ಲಿ ಇರುವ ಫೇಸಿಂಗ್ 3 ಸೆಂಟಿಮೀಟರ್ ಮತ್ತು ಉಳಿದ 3 ಸೈಡ್ಗಳು 1 ಸೆಂಟಿಮೀಟರ್ ಇರುವಂತೆ ನೋಡಿಕೊಳ್ಳಿ. ಚಾಕ್ ಅಥವಾ ಪೆನ್ಸಿಲ್ನಲ್ಲಿ ಮಾರ್ಕ್ ಮಾಡಿ. ಕ್ಲಾತ್ನ ರೈಟ್ ಸೈಡ್ನಲ್ಲಿ ಟ್ರೇಸಿಂಗ್ ವೀಲ್ನೊಂದಿಗೆ ಮಾರ್ಕ್ ಅನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಿ. ಕಾರ್ನರ್ಸ್ಗಳನ್ನು ಟ್ರಿಮ್ ಮಾಡಿಕೊಳ್ಳಿ. ಕ್ಲಾತ್ನ ರಾಂಗ್ ಸೈಡ್ನ ಮೇಲೆ ಫೇಸಿಂಗ್ನ ಎಡ್ಜ್ ಅನ್ನು 1 ಸೆಂಟಿಮೀಟರ್ ಟರ್ನ್ ಮಾಡಿಕೊಳ್ಳಿ. ಫೋಲ್ಡೆಡ್ ಎಡ್ಜ್ನಿಂದ 0.5 ಸೆಂಟಿಮೀಟರ್ ದೂರಕ್ಕೆ ಮಷಿನ್ ಸ್ಟಿಚ್ ಮಾಡಿಕೊಳ್ಳಿ. ನಂತರ ರೈಟ್ ಸೈಡ್ನಲ್ಲಿ ಇರುವ ಫೋಲ್ಡಿಂಗ್ ಲೈನ್ನಿಂದ ಫೇಸಿಂಗ್ ಅನ್ನು ಟರ್ನ್ ಮಾಡಿಕೊಳ್ಳಿ. ಫೇಸಿಂಗ್ನ 2 ಸೈಡ್ನಲ್ಲಿ ಇರುವ ಸೈಡ್ ಟರ್ನಿಂಗ್ ಮಾರ್ಕ್ ಮೇಲೆ ಮಷಿನ್ ಸ್ಟಿಚ್ ಅನ್ನು ಮಾಡಿ. 3 ಸೈಡ್ಗಳಲ್ಲಿರುವ ಟರ್ನಿಂಗ್ ಮಾರ್ಕ್ನ ಹೊರಗೆ 2 mm ರನ್ನಿಂಗ್ ಸ್ಟಿಚ್ ಅನ್ನು ಮಾರ್ಕ್ ಮಾಡಿ. ಬಲ್ಕ್ ಅನ್ನು ರೆಡ್ಯೂಸ್ ಮಾಡಲು ರೌಂಡ್ಗಳ ಮೇಲೆ ನಾಚ್ ಮಾಡಿ. ಫೇಸಿಂಗ್ ಅನ್ನು ರಾಂಗ್ ಸೈಡ್ ಟರ್ನ್ ಮಾಡಿ ಕಾರ್ನರ್ಸ್ಗಳನ್ನು ನೀಟಾಗಿ ಪುಲ್ ಮಾಡಿ. ಪೇಪರ್ ಪ್ಯಾಟರ್ನ್ ಅಂದರೆ ಟೆಂಪ್ಲೇಟ್ ಅನ್ನು ಫೇಸಿಂಗ್ನ ಒಳಗಿರಿಸಿ ಟಾಪ್ನಲ್ಲಿ ಇರುವ ಫೋಲ್ಡಿಂಗ್ ಲೈನ್ ಅನ್ನು ಟಚ್ ಮಾಡುವಂತೆ ನೋಡಿಕೊಳ್ಳಿ. ಪಾಕೆಟ್ ಅನ್ನು ಶೇಪ್ ಮಾಡಲು ಇದು ಸಹಾಯ ಮಾಡುತ್ತದೆ. ರನ್ನಿಂಗ್ ಸ್ಟಿಚ್ನ 1 ಥ್ರೆಡ್ ಎಂಡ್ ಅನ್ನು ಹೋಲ್ಡ್ ಮಾಡಿ ಪೇಪರ್ ಪ್ಯಾಟರ್ನ್ ಮೇಲೆ ಇರುವ ಸೀಮ್ ಅಲೋಯೆನ್ಸ್ ಅನ್ನು ಟ್ಯಾಂಪಿಂಗ್ ಮಾಡದಂತೆ ಇನ್ನೊಂದು ಎಂಡ್ ಅನ್ನು ಪುಲ್ ಮಾಡಿ. ಸೀಮ್ ಅಲೋಯೆನ್ಸ್ ರೋಲ್ ಓವರ್ ಆಗುವವರೆಗೂ ಮಾಡಬೇಕು. ಎಡ್ಜ್ಗಳ ಮೇಲೆ ಜೆಂಟಲ್ ಆಗಿ ಪ್ರೆಸ್ ಮಾಡಿ. ಕರುಗಳನ್ನು ನಾಚ್ ಮಾಡಿ ರನ್ನಿಂಗ್ ಸ್ಟಿಚ್ನ ಥ್ರೆಡ್ ಅನ್ನು ರಿಮೂವ್ ಮಾಡಿ ಪೇಪರ್ ಪ್ಯಾಟರ್ನ್ ಅನ್ನು ತೆಗೆದುಹಾಕಿ.
ಟರ್ನ್ಡ್ ಎಡ್ಜ್ಗಳು ಡಿಸ್ಟರ್ಬ್ ಆಗದಂತೆ ಎಚ್ಚರ ವಹಿಸಿ. ಪಾಕೆಟ್ ಮೌತ್ನ ಮೇಲಿರುವ ಫೇಸಿಂಗ್ ಟರ್ನಿಂಗ್ ಅನ್ನು ಫಿನಿಶ್ ಮಾಡಲು ಸ್ಲಿಪ್ ಸ್ಟಿಚ್ ಅನ್ನು ಬಳಸಿ. ನಿಗದಿತ ಪೊಸಿಷನ್ನಲ್ಲಿ ಪಾಕೆಟ್ ಅನ್ನು ಫಿಕ್ಸ್ ಮಾಡಲು ಒಂದು ಕ್ಲಾತ್ನ ಪೀಸನ್ನು ತೆಗೆದುಕೊಳ್ಳಿ, ಅಂದರೆ 20x15 ಸೆಂಟಿಮೀಟರ್. ಪಾಕೆಟ್ ಅನ್ನು ಸೆಂಟರ್ನಲ್ಲಿ ಇಡಿ ಮತ್ತು ಪಿನ್ ಮಾಡಿ. ಕ್ಲಾತ್ನ ರೈಟ್ ಸೈಡ್ ಮೇಲಿರುವಂತೆ ಇಡಿ. ಎಡ್ಜ್ನಿಂದ 2 mm ದೂರ ಇರುವಂತೆ ಸೈಡ್ಸ್ನ ಉದ್ದಕ್ಕೂ ಬಾಸ್ಟ್ ಮಾಡಿ. ಪಾಕೆಟ್ ಮೌತ್ನ ಮೇಲೆ ಬಾಸ್ಟ್ ಮಾಡಬೇಡಿ. ಪಿನ್ಗಳನ್ನು ತೆಗೆದುಹಾಕಿ. ಪಾಕೆಟ್ನ ಸೈಡ್ ಟಾಪ್ ಎಂಡ್ನಿಂದ ಮಷಿನ್ ಸ್ಟಿಚಿಂಗ್ ಅನ್ನು ಶುರು ಮಾಡಿ. ಟ್ರಯಾಂಗಲ್ ಫಾರ್ಮ್ ಆಗುವಾಗ ಕಾರ್ನರ್ಗಳನ್ನು ಟ್ಯಾಕ್ ಮಾಡಿ. ಇನ್ನೊಂದು ಎಂಡ್ನವರೆಗೂ ಇದನ್ನು ಕಂಟಿನ್ಯೂ ಮಾಡಿ. ಇದೇ ರೀತಿಯಲ್ಲಿ ಇನ್ನೊಂದು ಕಾರ್ನರ್ ಅನ್ನು ಟ್ಯಾಕ್ ಮಾಡಿ. ಬಾಸ್ಟಿಂಗ್ ಅನ್ನು ತೆಗೆದುಹಾಕಿ ಮತ್ತು ಪ್ರೆಸ್ ಮಾಡಿ. ಫ್ಲಾಪ್ ಪ್ಯಾಚ್ ಪಾಕೆಟ್ ಅನ್ನು ಫಿಕ್ಸ್ ಮಾಡುವುದು. ಪ್ಯಾಚ್ ಪಾಕೆಟ್ ಗಾರ್ಮೆಂಟ್ನ ಔಟ್ಸೈಡ್ನಲ್ಲಿ ಅಟ್ಯಾಚ್ ಆಗಿರುತ್ತದೆ. ಅದು ಚೆನ್ನಾಗಿ ಕಾಣಲು ಮತ್ತು ಡ್ರೆಸ್ನ ಡಿಸೈನ್ ಹೈಲೈಟ್ ಆಗಲು ಅದನ್ನು ಎಲ್ಲಿ ಬೇಕಾದರೂ ಪ್ಲೇಸ್ಮೆಂಟ್ ಮಾಡಬಹುದು. ಪ್ಯಾಚ್ ಪಾಕೆಟ್ಗಳನ್ನು ಹಲವಾರು ಶೇಪ್ಗಳಲ್ಲಿ ಕಟ್ ಮಾಡಬಹುದು ಮತ್ತು ಅದು ಪಾರ್ಟ್ಲಿ ಕವರ್ ಆಗುವಂತೆ ಫ್ಲಾಪ್ನಿಂದ ಫಿನಿಶ್ ಕೂಡ ಮಾಡಬಹುದು. ಈ ಪಾಕೆಟ್ ಮೇಲೆ ಇರುವ ಫ್ಲಾಪ್ ಪಾಕೆಟ್ನಲ್ಲಿರುವ ಸ್ಲಿಟ್ ಅನ್ನು ಹೈಡ್ ಮಾಡುತ್ತದೆ. ಹೀಗಾಗಿ ಇದು ಫಿಕ್ಸ್ ಫ್ಲಾಪ್ ಪ್ಯಾಚ್ ಪಾಕೆಟ್ ಆಗುತ್ತದೆ. ಸಾಮಾನ್ಯವಾಗಿ ಫಾರ್ಮಲ್ ಕ್ಲೋತಿಂಗ್ ಅಂದರೆ ಜಾಕೆಟ್ಗಳಲ್ಲಿ ಈ ಬಗೆಯ ಪಾಕೆಟ್ಗಳು ಇರುತ್ತವೆ. ಕೆಲವೊಮ್ಮೆ ಫ್ಲಾಪ್ಗಳಲ್ಲಿ ಬಟನ್ ಹೋಲಿದ್ದು ಪಾಕೆಟ್ ಮೇಲೆ ಬಟನ್ ಕ್ಲೋಸರ್ಗಳು ಕೂಡ ಇರುತ್ತವೆ. ಸಾಮಾನ್ಯವಾಗಿ ಫ್ಲಾಪ್ಗಳು ಸ್ಲೈಟ್ ಆಗಿ ಥಿಕ್ಕರ್ ಅಪಿಯರೆನ್ಸ್ ಹೊಂದುವಂತೆ ಇಂಟರ್ಫೇಸ್ ಮಾಡಲಾಗಿರುತ್ತದೆ. ಪ್ಯಾಚ್ ಪಾಕೆಟ್ ಮೇಲೆ ಫ್ಲಾಪ್ ಅನ್ನು ಪ್ರಿಪೇರ್ ಮಾಡಿ ಮತ್ತು ಫಿಕ್ಸ್ ಮಾಡುವುದು. ಪ್ಯಾಚ್ ಪಾಕೆಟ್ ಅನ್ನು ಪ್ರಿಪೇರ್ ಮಾಡಲು ಸ್ಟೆಪ್ಗಳು: 2 ಪೀಸ್ಗಳ ಪಾಪ್ಲಿನ್ ಕ್ಲಾತ್ ಮತ್ತು 1 ಪೀಸ್ನ ಇಂಟರ್ಲೈನಿಂಗ್ ಕ್ಲಾತ್ 11 ಸೆಂಟಿಮೀಟರ್ ಬೈ 6 ಸೆಂಟಿಮೀಟರ್ ಕಟ್ ಮಾಡಿಕೊಳ್ಳಿ. ಯಾವುದೇ ಸೀಮ್ ಅಲೋವೆನ್ಸ್ ಇಲ್ಲದೆ ಫ್ಲಾಪ್ಗಾಗಿ ಪೇಪರ್ ಪ್ಯಾಟರ್ನ್ ಅನ್ನು ಪ್ರಿಪೇರ್ ಮಾಡಿಕೊಳ್ಳಿ. 9 ಸೆಂಟಿಮೀಟರ್ ಬೈ 4.5 ಸೆಂಟಿಮೀಟರ್. ಒಂದು ಸೈಡ್ನ ಕಾರ್ನರ್ ಅನ್ನು ಶೇಪ್ ಮಾಡಿಕೊಳ್ಳಿ. 2 ಸೈಡ್ನ ರೌಂಡ್ ಶೇಪ್ಗಳು ಈಕ್ವಲ್ ಆಗಿರಬೇಕು. ಒರಿಜಿನಲ್ ಕ್ಲಾತ್ ಪೀಸ್ಗಳ ರೈಟ್ ಸೈಡ್ ಅನ್ನು ಜೊತೆಗೆ ಮ್ಯಾಚ್ ಮಾಡಿ. ಫೇಸಿಂಗ್ ಪೇಪರ್ ಅನ್ನು ಅದರ ಮೇಲೆ ಇರಿಸಿ. ಫ್ಲಾಪ್ ಪೇಪರ್ ಪ್ಯಾಟರ್ನ್ ಅನ್ನು ಸೀಮ್ ಅಲೋವೆನ್ಸ್ಗೆ ಜಾಗ ಕೊಟ್ಟು ಫೇಸಿಂಗ್ ಪೀಸ್ ಮೇಲೆ ಇರಿಸಿ ಮತ್ತು ಸುತ್ತಲೂ ಪಿನ್ ಮಾಡಿ. ಪೇಪರ್ ಪ್ಯಾಟರ್ನ್ನ ಎಡ್ಜ್ನ ಉದ್ದಕ್ಕೂ ಚಾಕ್ ಅಥವಾ ಪೆನ್ಸಿಲ್ನೊಂದಿಗೆ ಮಾರ್ಕ್ ಮಾಡಿ. ಮಾರ್ಕ್ನಿಂದ ಸ್ಲೈಟ್ಲಿ ದೂರದಲ್ಲಿ ಬಾಸ್ಟ್ ಮಾಡಿ. ಪಿನ್ಗಳು ಮತ್ತು ಪೇಪರ್ ಪ್ಯಾಟರ್ನ್ ಅನ್ನು ರಿಮೂವ್ ಮಾಡಿ. ಮಾರ್ಕ್ ಮೇಲೆ ಸ್ಟಿಚ್ ಮಾಡಿ. ಬಾಸ್ಟಿಂಗ್ ಅನ್ನು ತೆಗೆದುಹಾಕಿ. ಸೀಮ್ ಅಲೋವೆನ್ಸ್ಗಳನ್ನು ಟ್ರಿಮ್ ಮಾಡಿ ಮತ್ತು ಕರ್ವ್ಗಳನ್ನು ನಾಚ್ ಮಾಡಿ. ಸೀಮ್ ಲೈನ್ನಲ್ಲಿ ಇರುವ ಫೇಸಿಂಗ್ ಅನ್ನು ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿ. ಫ್ಲಾಪ್ನ ರೈಟ್ ಸೈಡ್ ಅನ್ನು ಹೊರಗೆ ಟರ್ನ್ ಮಾಡಿ. ಸೀಮ್ ಎಡ್ಜ್ ಅನ್ನು ಒಳಗೆ 1 mm ಪುಷ್ ಮಾಡುತ್ತಾ ಸೀಮ್ ಅನ್ನು ಸೆಟ್ ಮಾಡಿ. ಹೀಗೆ ಮಾಡುವುದರಿಂದ ರೈಟ್ ಸೈಡ್ನಲ್ಲಿ ಸೀಮ್ ಕಾಣಿಸುವುದಿಲ್ಲ. ಎಡ್ಜ್ನಿಂದ 1 ಮಿಲಿಮೀಟರ್ ಡಿಸ್ಟೆನ್ಸ್ನೊಂದಿಗೆ ರೈಟ್ ಸೈಡ್ಗೆ ಮಷಿನ್ನಿಂದ ಸ್ಟಿಚ್ ಮಾಡಿ. ಫ್ಲಾಪ್ನಿಂದ 0.5 ಸೆಂಟಿಮೀಟರ್ ಡಿಸ್ಟೆನ್ಸ್ನಲ್ಲಿ ಸ್ಟಾರ್ಟ್ ಮಾಡಿ. ಪ್ರಿಪೇರ್ ಮಾಡಿಕೊಂಡಿರುವ ಪ್ಯಾಚ್ ಪಾಕೆಟ್ನ ಮೇಲೆ ಪಾಕೆಟ್ ಫ್ಲಾಪ್ ಅನ್ನು ಅಟ್ಯಾಚ್ ಮಾಡಿ. ಪಾಕೆಟ್ನ ಟಾಪ್ನಲ್ಲಿ 1 ಸೆಂಟಿಮೀಟರ್ ಡಿಸ್ಟೆನ್ಸ್ನೊಂದಿಗೆ ಫ್ಲಾಪ್ ಸೀಮ್ ಲೈನ್ ಅನ್ನು ಮಾರ್ಕ್ ಮಾಡಿ. ರೈಟ್ ಸೈಡ್ಗಳು ಜೊತೆಯಾಗಿರುವಂತೆ ಫ್ಲಾಪ್ ಅನ್ನು ಪ್ಯಾಚ್ ಪೀಸ್ಗೆ ಪಿನ್ ಮಾಡಿ. ಫ್ಲಾಪ್ನ ರಾ ಎಡ್ಜ್ ಪಾಕೆಟ್ ಮೌತ್ನಿಂದ 0.5 ಸೆಂಟಿಮೀಟರ್ ದೂರದಲ್ಲಿರಬೇಕು. ಮೊದಲಿಗೆ ಬಾಸ್ಟ್ ಮಾಡಿ, ನಂತರ ಫ್ಲಾಪ್ ಸೀಮ್ ಲೈನ್ ಮೇಲೆ ಸ್ಟಿಚ್ ಮಾಡಿ. ಬಾಸ್ಟಿಂಗ್ ಅನ್ನು ರಿಮೂವ್ ಮಾಡಿ ಸೀಮ್ ಅನ್ನು ಪ್ರೆಸ್ ಓಪನ್ ಮಾಡಿ. ಫೇಸಿಂಗ್ ಮತ್ತು ಸ್ಟಿಚಿಂಗ್ಗೆ ಹತ್ತಿರವಾಗಿರುವಂತಹ ಒರಿಜಿನಲ್ ಕ್ಲಾತ್ನ ಲೋವರ್ ಸೀಮ್ ಅಲೋವೆನ್ಸ್ ಅನ್ನು ಕೇರ್ಫುಲ್ ಆಗಿ ಟ್ರಿಮ್ ಮಾಡಿ. ಫ್ಲಾಪ್ ಅನ್ನು ಪಾಕೆಟ್ ಮೇಲೆ ಟರ್ನ್ ಮಾಡಿ ಮತ್ತು ಪ್ರೆಸ್ ಮಾಡಿ. ಫ್ಲಾಪ್ನ ಟರ್ನ್ಡ್ ಎಡ್ಜ್ನಿಂದ 5 ಮಿಲಿಮೀಟರ್ ಡಿಸ್ಟೆನ್ಸ್ನಲ್ಲಿ ಮಷಿನ್ ಸ್ಟಿಚ್ ಮಾಡಿ. 2 ಸೀಮ್ಗಳ ಎಂಡ್ ಅನ್ನು ಫರ್ಮ್ ಆಗಿ ಟ್ಯಾಕ್ ಮಾಡಿ. ಪಾಕೆಟ್ ಮತ್ತು ಫ್ಲಾಪ್ ಎರಡನ್ನು ಪ್ರೆಸ್ ಮಾಡಿ. ರೀಕ್ಯಾಪ್: ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಪ್ಯಾಚ್ ಪಾಕೆಟ್ ಅನ್ನು ಹೇಗೆ ಪ್ರಿಪೇರ್ ಮಾಡುವುದು ಎಂದು, ಪ್ಯಾಚ್ ಪಾಕೆಟ್ ಮೇಲೆ ಫ್ಲಾಪ್ ಅನ್ನು ಪ್ರಿಪೇರ್ ಮಾಡಿ ಫಿಕ್ಸ್ ಮಾಡುವುದು. ಸೆಷನ್ನ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಹೊಸ ಕಾನ್ಸೆಪ್ಟ್ನೊಂದಿಗೆ ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಧನ್ಯವಾದ.